ಎಲ್ರಿಗೂ ನಮಸ್ಕಾರ. ಚಳಿಗಾಲ ಅಂತಂದ್ರೆ ತುಂಬಾನೇ ಫ್ರೆಶ್ ಆಗಿರೋ ತರಕಾರಿ ಸಿಗತ್ತೆ. ಅದರಲ್ಲಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬಾ ಫ್ರೆಶ್ ಆಗಿರೋ ಒಂದು ಕ್ಯಾರೆಟ್ ಸಿಗ್ತಾ ಇದೆ. ಅದನ್ನ ತಗೊಂಡು ನೀವು ತುಂಬಾನೇ ರುಚಿಯಾಗಿರೋ ಅಂತ ಈ ಒಂದು ಕ್ಯಾರೆಟ್ ಹಲ್ವಾನ ಮಾಡ್ಬೋದು. ಇದಕ್ಕೆ ನಾನು ಕಂಡೆನ್ಸ್ ಮಿಲ್ಕ್ ಆಗ್ಲಿ ಖೋವಾ ಆಗ್ಲಿ ಯಾವುದನ್ನು ಬಳಸಿಲ್ಲ. ತುಂಬಾ ಸುಲಭನಾಗಿ ಮಾಡುವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. 1 ಕೆಜಿಯಷ್ಟು ನಾನು ಕ್ಯಾರೆಟ್ನ ತಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಊಟಿ ಕ್ಯಾರೆಟ್ ಅಂತ ಸಿಗತ್ತೆ. ಅದು ಸ್ವಲ್ಪ ಗಾಢವಾದ ಬಣ್ಣದಲ್ಲಿ ಇರುತ್ತೆ. ಅದು ಸಿಕ್ಕಿದ್ರೆ ಬೇಕಾದ್ರೆ ತಗೋಬಹುದು. ನನಗೆ ಸಿಕ್ಕಿಲ್ಲ, ಹಾಗಾಗಿ ಲೋಕಲ್ ಮಾರ್ಕೆಟ್ ಅಲ್ಲಿ ಏನಿತ್ತು ಅದನ್ನ ತಗೊಂಡ್ ಬಂದಿದ್ದೀನಿ. ತುಂಬಾ ಫ್ರೆಶ್ ಆಗಿದೆ. ಅದನ್ನ ನಾವು ಸಿಪ್ಪೆ ತೆಕ್ಕೋತಾ ಇದೀವಿ ಈಗ. ಈ ತರ ತೆಕ್ಕೊಂಡು ಮುಂಭಾಗ ಮತ್ತೆ ಹಿಂಭಾಗ ಇರುತ್ತಲ್ಲ, ಅದನ್ನು ಕೂಡ ತೆಕ್ಕೊಂಡ್ಬಿಡ್ಬೇಕು. ಈಗ ಎಲ್ಲವೂ ತೆಕ್ಕೊಂಡಾಗಿದೆ ಅಂತ ಆದ್ರೆ ಅದನ್ನ ಚೆನ್ನಾಗಿ ತೊಳ್ಕೊಂಡ್ಬಿಡೋಣ. ಒಂದೊಂದ್ಸಲ ಮಣ್ಣಿರುತ್ತೆ, ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಳೋದು ತುಂಬಾನೇ ಮುಖ್ಯವಾದ ಒಂದು ಅಂಶ. ಈಗ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ತುರ್ಕೋಬೇಕು. ನಿಮ್ಮ ಹತ್ರ ತುರಿಯೋ ಮಣೆ ಈ ತರ ಇದ್ದಲ್ಲಿ ಒಂದು ದಪ್ಪ ತೂತಿನದು ಒಂದು ಸಣ್ಣದ್ದು ಎಲ್ಲ ಇರುತ್ತೆ. ಅದರಲ್ಲಿ ದಪ್ಪದು ಬೇಡ, ಮೀಡಿಯಂ ಸೈಜ್ ಅಲ್ಲಿ ಇರುತ್ತಲ್ಲ ಅದರಲ್ಲಿ ತುರ್ಕೊಳ್ಳೋಣ. ಈಗ ನಾನು ತುರಿತಾ ಇದ್ದೀನಿ. ಈ ತರ ನೀವು ತುರ್ಕೊಂಡಾಗ ಆಮೇಲೆ ಅದು ಹದ ಬಂದ ಮೇಲೆ ತುಂಬಾನೇ ಚೆನ್ನಾಗಿರುತ್ತೆ ಟೆಕ್ಸ್ಚರು. ಈ ತರ ತುರ್ಕೋತಾ ಇದ್ದೀನಿ ನೋಡಿ. ಈಗ ತೋರಿಸ್ತೀನಿ. ಈ ತರ ತುರಿ ಬಂದ್ರೆ ಸಾಕು. ನಮ್ಮ ಹಲ್ವಾ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಉದ್ದುದ್ದಕ್ಕೆ ತುರಿ ಆದ್ರೆ ಚೆನ್ನಾಗಿರಲ್ಲ. ಈಗ ಸಂಪೂರ್ಣವಾಗಿ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬಾನೇ ಫ್ರೆಶ್ ಆಗಿರೋ ಒಂದು ಕ್ಯಾರೆಟ್ ತಗೊಂಡಾಗ ಅದು ರುಚಿನೇ ಬೇರೆ. ಹಾಗಾಗಿ ನೀವು ನೋಡ್ಕೊಂಡು ಗಟ್ಟಿಯಾಗಿರುವಂತ ಕ್ಯಾರೆಟ್ ತಗೊಂಡು ಮಾಡ್ಕೋಬೇಕು. ಈಗ ಕುಕ್ಕರ್ ಅಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಅದಕ್ಕೆ 1.5 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ತುಪ್ಪ ಕಾದಿದೆ. ಅದಕ್ಕೆ ನಾವು ಈಗಾಗಲೇ ತುರ್ಕೊಂಡು ಇಟ್ಕೊಂಡಿದ್ವಲ್ಲ ಕ್ಯಾರೆಟ್, ಅದನ್ನ ಹಾಕೋತಾ ಇದ್ದೀನಿ. ಮೀಡಿಯಂ ಊರಿನಲ್ಲಿ ನಾವು ಇದನ್ನ ಬಾಡಿಸ್ಕೋಬೇಕು. ಸುಮಾರು ಒಂದು 5 ನಿಮಿಷ ಕಾಲ ಬಾಡಿಸ್ಕೋಬೇಕು. ಹಾಗಾಗಿ ನೀವು ದಪ್ಪ ತಳದ ಬಾಣ್ಲೆ ಅಥವಾ ಕುಕ್ಕರು ಯಾವ್ದಾದ್ರು ತಗೋಬಹುದು. ಇಲ್ಲ ಅಂತಂದ್ರೆ ಸೀದೋಗುತ್ತೆ. ಈಗ ಈ ತರ ನಾನು ಬಾಡಿಸ್ಕೋತಾ ಇದ್ದೀನಿ. ತುಪ್ಪದ ಜೊತೆ ಕ್ಯಾರೆಟ್ ತುರಿ ಚೆನ್ನಾಗಿ ಹೊಂದ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಬಿಸಿ ಆಗ್ಬೇಕು, ಸಂಪೂರ್ಣವಾಗಿ ಬಿಸಿ ಆಗ್ಬೇಕು. ಸ್ವಲ್ಪ ನೀರಿನಂಶ ಕಡಿಮೆ ಆಗಿ ಕುಗ್ಗತ್ತೆ. ನೀವು ತುರ್ಕೊಂಡಾದ್ಮೇಲೆ ಎಷ್ಟು ಕಪ್ ಇದೆ ಅಂತ ಬೇಕಾದ್ರೆ ಒಂದು ಅಳತೆ ಮಾಡ್ಕೊಂಡು ಇಟ್ಕೊಂಡ್ರೆ ಆ ನಂತರದಲ್ಲಿ ನೀವು ಸಕ್ಕರೆ ಎಷ್ಟು ಹಾಕೋಬೇಕು ಅಂತ ನಾನು ಹೇಳ್ತೀನಲ್ಲ, ಆಗ ಅನುಕೂಲ ಆಗುತ್ತೆ. ನಾನಿಲ್ಲಿ 4 ಕಪ್ನಷ್ಟು ಆಗೋ ಅಷ್ಟು ತುರಿನ ತಗೊಂಡಿದ್ದೀನಿ. ಈಗ ಕ್ರಮೇಣ ಅದು ಕುಗ್ಗುತ್ತಾ ಇದೆ. ನೀರಿನಂಶ ಎಲ್ಲ ಹೋಗ್ತಾ ಇದೆ. ತುಪ್ಪದಲ್ಲಿ ಹುರಿತಾ ಇದೀವಲ್ಲ, ಹಾಗಾಗಿ ಈಗ ಒಂದು 5 ನಿಮಿಷ ಆಗಿದೆ ಅಂತ ಆದ್ರೆ ಈ ತರ ಉಂಡೆ ಉಂಡೆ ತರ ಬರುತ್ತೆ. ಅಂದ್ರೆ ನೀರಿನಂಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಅರ್ಥ. ಈಗಾಗಿದೆ ಇದು. ಇಷ್ಟು ಹುರ್ಕೊಂಡ್ರೆ ಸಾಕು. ಇದಕ್ಕೆ 1 ಕಪ್ನಷ್ಟು ಅಥವಾ 1.5 ಕಪ್ನಷ್ಟು ಕಾಯಿಸಿ ಆರಿಸಿರೋ ಅಂತ ಹಾಲನ್ನ ಹಾಕೋತಾ ಇದ್ದೀನಿ. ಈಗ 1 ಕಪ್ನಷ್ಟು ಹಾಕೊಂಡಿದ್ದೀನಿ. ಮತ್ತೆ ಅರ್ಧ ಕಪ್ನಷ್ಟು ಹಾಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತುಂಬಾ ಹಾಲನ್ನ ಹಾಕಕ್ಕೆ ಹೋಗ್ಬಾರ್ದು. ಆ ನಂತರದಲ್ಲಿ ತುಂಬಾ ಹೊತ್ತು ಹುರಿಬೇಕಾಗತ್ತೆ. ಸ್ವಲ್ಪ ಮಾತ್ರದಲ್ಲಿ ಹಾಲು ಕೆಳಗಡೆ ಇದ್ರೆ ಸಾಕು. ಈಗ 1.5 ಕಪ್ನಷ್ಟು ಹಾಲು ಸಾಕಾಗಿದೆ. ನೀವು ಬೇಕಾದ್ರೆ 1 ಕಪ್ನಷ್ಟು ಅಥವಾ 1/4 ಕಪ್ನಷ್ಟು ಬೇಕಾದ್ರೂ ಹಾಕೋಬಹುದು. ನೋಡ್ಕೊಂಡು ಹಾಕೋಬೇಕು. ಮಿನಿಮಮ್ 1 ಕಪ್ನಷ್ಟು ಮಾತ್ರ ಹಾಕ್ಬೇಕು. ಆಮೇಲೆ ನೋಡ್ಕೊಂಡು ಹಾಕೋಬೇಕು. ಈಗ ತಳದಲ್ಲಿ ಹಾಲಿನಂಶ ಇದೆಯಾ ಅಂತ ನೋಡ್ಕೊಂಡು ಕುದಿ ಬರೋ ತನಕ ಕಾದಿದ್ದು ಅದನ್ನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ಹಾಲಿನ ಜೊತೆ ನಾನು ಕ್ಯಾರೆಟ್ ತುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕುದಿ ಬರ್ತಾ ಇದೆ. ಮುಚ್ಚಿ ಒಂದೇ ಒಂದು ವಿಷಲು ಮೀಡಿಯಂ ಊರಿನಲ್ಲಿ ಕೂಗಿಸ್ಕೋಬೇಕು. ಈಗ ಕೂಗಿದೆ, ತಂತಾನೆ ಆರಿದ ಮೇಲೆ ನಾವು ಕುಕ್ಕರ್ನ ತೆಕ್ಕೊಳ್ಳೋಣ. ಈಗ ತುಂಬಾ ಮೆತ್ತಿಗೆ ಬೆಂದಿಲ್ಲ ನೋಡಿ. ಹಾಲಿನ ಅಂಶ ಇನ್ನು ಉಳ್ಕೊಂಡಿದೆ ಕೆಳಗಡೆ, ಹಾಗಾಗಿ ನಮ್ಮ ಕ್ಯಾರೆಟ್ ಸಿಯಲ್ಲ. ಈಗ ಇದನ್ನ ನಾವು ಮೀಡಿಯಂ ಊರಿನಲ್ಲಿ ಮತ್ತೆ ಒಲೆನ ಹಚ್ಕೊಂಡು ಮೀಡಿಯಂ ಊರಿನಲ್ಲಿ ಕೈ ಆಡಿಸ್ತಾ ಹೋಗ್ಬೇಕು. ಈ ಹಾಲೆಲ್ಲ ಇಂಗತ್ತೆ. ಅದು ಇಂಗ್ತಾ ಏನಾಗುತ್ತೆ ಅಂತಂದ್ರೆ ಒಂದು ಕೋವಾ ರೀತಿನಲ್ಲಿ ರುಚಿ ಕೊಡತ್ತೆ ನಮ್ಮ ಹಲ್ವಾಕ್ಕೆ. ನೋಡಿ ಕ್ರಮೇಣ ಕಡಿಮೆ ಆಗ್ತಾ ಇದೆ. 1-2 ಸ್ಪೂನ್ ಅಷ್ಟು ಮಾತ್ರ ಉಳ್ಕೊಂಡಿದೆ. ಮತ್ತೆ ನಾವು ಅದನ್ನ ಕೈ ಬಿಡದ ಹಾಗೆ ಕಲ್ಸ್ಕೊತಾ ಇರಬೇಕು. ನಾನು ಮೊದಲೇ ಹೇಳ್ದಾಗೆ ಜಾಸ್ತಿ ಹಾಲನ್ನ ಹಾಕಕ್ ಹೋಗ್ಬೇಡಿ, ತುಂಬಾ ಹೊತ್ತು ಹಿಡಿಯತ್ತೆ. ಈಗ ಒಂದು ಹದದಲ್ಲಿ ಆಗಿದೆ ಅದು.
ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇಷ್ಟು ಸಿಹಿ ಸಾಕಾಗತ್ತೆ. ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಒಂದೆರಡು ಸ್ಪೂನ್ ಅಷ್ಟು ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಈಗ ಸಕ್ಕರೆ ಹಾಕಿದ ತಕ್ಷಣ ಅದು ಕರಗಿದ ನಂತರ ಸ್ವಲ್ಪ ನೀರಾಗಿ ಆಗತ್ತೆ. ಆದ್ರೆ ಕ್ರಮೇಣ ಅದು ಗಟ್ಟಿ ಆಗ್ತಾ ಬರುತ್ತೆ. ಯಾವುದೇ ಒಂದು ಸಮಸ್ಯೆ ಬರಲ್ಲ. ಈಗ ಸ್ವಲ್ಪ ನೀರಾಗಿದೆ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ಕರ್ದಿಲ್ಲ, ನೀವು ಬೇಕಾದ್ರೆ ತುಪ್ಪದಲ್ಲಿ ಕರೆದು ಹಾಕೋಬಹುದು. ಗೋಡಂಬಿ, ಬಾದಾಮಿ ಮತ್ತೆ ದ್ರಾಕ್ಷಿನ ಹಾಕೊಂಡಿದ್ದೀನಿ. ಮೆಲನ್ ಸೀಡ್ಸ್ ಅಂತ ಸಿಗತ್ತಲ್ಲ, ಅದನ್ನು ಸಹ ಹಾಕೋಬಹುದು, ಚೆನ್ನಾಗಿರುತ್ತೆ. ಈಗ ಸಕ್ಕರೆ ಜೊತೆಗೆ ನಮ್ಮ ಡ್ರೈ ಫ್ರೂಟ್ಸ್ ಬೆರೆತು ಸ್ವಲ್ಪ ಮೆತ್ತಗಾಗಿರುತ್ತೆ. ಎಲ್ಲವೂ ಹೊಂದ್ಕೋತಾ ಇದೆ ನೋಡಿ. ಸುಮಾರಾಗಿ 1 ಸ್ಪೂನ್ ಅಷ್ಟು ತೇವಾಂಶ ಮಾತ್ರ ಉಳ್ಕೊಂಡಿದೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಹಾಲಿನ ಕೆನೆ ಇರುತ್ತಲ್ಲ, ಹಾಲು ಕಾಯಿಸಿ ಬಂದಿರುವಂತ ಕೆನೆನ ತಗೊಂಡು ಹಾಕೊಂಡಿದೀನಿ. ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಎಲ್ಲವೂ ಸಣ್ಣ ಉರಿ ಅಥವಾ ಮೀಡಿಯಂ ಉರಿನಲ್ಲಿ ಮಾಡ್ಕೋಬೇಕು. ಈಗ ಹಲ್ವಾ ಒಂದು ಹದಕ್ಕೆ ಬರ್ತಾ ಇದೆ. ಇನ್ನು ಸಂಪೂರ್ಣವಾಗಿ ಆಗಿಲ್ಲ, ಸ್ವಲ್ಪ ನೀರಿನ ಅಂಶ ಇದೆ. ಈಗ ಇದಕ್ಕೆ 3 ಸ್ಪೂನ್ ಅಷ್ಟು ಗಟ್ಟಿ ತುಪ್ಪನ ಹಾಕೋತಾ ಇದ್ದೀನಿ ಕೊನೆಯದಾಗಿ. ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲಾ ಕಡೆ ನಮ್ಮ ತುಪ್ಪ ಮಿಕ್ಸ್ ಆಗ್ಬೇಕು. ಒಳ್ಳೆ ಪರಿಮಳ ಬರುತ್ತೆ. ಜೊತೆಗೆ ತುಪ್ಪ ರಿಲೀಸ್ ಆಗೋ ತನಕ ನಾವು ಕೈ ಆಡಿಸ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತಳ ಸಂಪೂರ್ಣವಾಗಿ ಬಿಡಬೇಕು. ಈ ತರ ರಿಲೀಸ್ ಆದಾಗ ಒಂದು ಆಕಾರಕ್ಕೆ ಬರುತ್ತೆ, ಗುಂಡನೆಯ ಆಕಾರಕ್ಕೆ ಬರುತ್ತೆ ನೋಡಿ. ರಿಲೀಸ್ ಆಗಿದೆ, ತುಪ್ಪ ಕೂಡ ರಿಲೀಸ್ ಆಗಿದೆ, ಚೆನ್ನಾಗಿ ಬೆರೆತ್ಕೊಂಡಿದೆ. ನೀರಿನ ಅಂಶ ಇತ್ತಲ್ಲ ಹಲ್ವಾದಲ್ಲಿ, ಅದೆಲ್ಲ ಹೊಟ್ಟೋಗಿದೆ. ಇದಕ್ಕೆ ಕೊನೆಯದಾಗಿ ಏಲಕ್ಕಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ತರ ಮಾಡ್ತಾ ಇದ್ದಾಗ ಸಕ್ಕರೆ ಈಗಾಗಲೇ ಬೆರೆತ್ಕೊಂಡಿದೆ, ಅದು ಒಂದು ಶೈನಿಂಗ್ ಕೊಡುತ್ತೆ. ಜೊತೆಗೆ ನಾವು ಹಾಕಿರೋ ತುಪ್ಪ ರಿಲೀಸ್ ಆಗಿ ಈ ರೀತಿಯಾಗಿ ಒಂದು ಹದಕ್ಕೆ ಬರುತ್ತೆ. ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ತುಂಬಾನೇ ರುಚಿಯಾಗಿರುವಂಥದ್ದು. ಯಾವುದೇ ಖೋವಾ ಆಗ್ಲಿ, ಕಂಡೆನ್ಸ್ ಮಿಲ್ಕ್ ಆಗ್ಲಿ ಬೇಡ. ಮನೆಯಲ್ಲಿ ಏನು ಪದಾರ್ಥ ಇದೆ ಅದನ್ನ ಬಳಸಿ ಮಾಡುವಂಥದ್ದು. ರುಚಿ ಮಾತ್ರ ಅದ್ಭುತವಾಗಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ. ಈಗ ಹದ ಕರೆಕ್ಟ್ ಆಗಿ ಬಂದಿದೆ, ತಳ ಬಿಟ್ಟಿದೆ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಈ ರೀತಿಯಾಗಿ ಸಂಪೂರ್ಣವಾಗಿ ಒಂದು ಗುಂಡನೆಯ ಆಕಾರ ಬಂದಾಗ ನಮ್ಮ ಹಲ್ವಾ ರೆಡಿ ಆಯಿತು ಅಂತ ಅರ್ಥ. ಇದನ್ನ ನಾವು ತಣ್ಣಗೆ ಅಥವಾ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಸಾಮಾನ್ಯವಾಗಿ ಬಿಸಿಯಾಗಿದ್ದಾಗ ತುಂಬಾನೇ ರುಚಿಯಾಗಿರುತ್ತೆ. ಈಗ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು ಸವಿಬಹುದು. ನೀವೇನು ಫ್ರಿಡ್ಜ್ ಅಲ್ಲಿ ಇಡಬೇಕು ಅಂತ ಏನು ಇಲ್ಲ. ಬೇಕಾದ್ರೆ ಹೊರಗಡೆ ಇಟ್ಕೊಂಡು ಅದನ್ನ ಬೇಕಾದಾಗ ಬಿಸಿ ಮಾಡ್ಕೊಂಡು ಸವಿಬಹುದು. ಒಂದ್ಸಲ ಮಾಡಿ ನೋಡಿ. ಈ ಚಳಿಗಾಲಕ್ಕೆ ತುಂಬಾನೇ ಫ್ರೆಶ್ ಆಗಿರುವಂತ ಒಂದು ಕ್ಯಾರೆಟ್ ಬರ್ತಾ ಇರೋದ್ರಿಂದ ಈ ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡು ಸವಿಬಹುದು. ಈ ಹೊಸ ವರ್ಷಕ್ಕೆ ಒಂದ್ಸಲ ಮಾಡಿ ನೋಡಿ. ನಿಮ್ಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಮಸ್ಕಾರ.